ಜಯಂತ್ ಅವರು ನನ್ನ ಹಿಂದೆ ಇದ್ದಾರೆ. ಎಲ್ಲರೂ ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಟೈಟು ಫುಲ್ಲು ಟೈಟು ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ಇವತ್ತು ನಾವೊಂದು ಹೊಸ ಜಾಗಕ್ಕೆ ಬಂದಿದ್ದೀವಿ ವಿತ್ ಜಯಂತ್ ಫ್ಯಾಮಿಲಿ. ನ್ಯೂ ಇಯರ್ ಪ್ರಯುಕ್ತ ಹೊರಗಡೆ ಬಂದಿದ್ದೀವಿ. ಐ ಥಿಂಕ್ ಈ ಬ್ಲಾಗ್ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗಿರುತ್ತೆ, ಪ್ಲೀಸ್ ಡೋಂಟ್ ಮೈಂಡ್. ಜಸ್ಟ್ ಒನ್ ಡೇಗೆ ನಾವು ಹೊರಗಡೆ ಬಂದಿದ್ದೀವಿ ಅಷ್ಟೇ, ಯಾಕೆಂದರೆ ಡ್ಯೂ ಟು ಲೀವ್ ಕಾನ್ಸ್ಟೆನ್ಸ್ ಆ್ಯಂಡ್ ಎವ್ರಿಥಿಂಗ್. ಜಯಂತ್ ಅವರು ನನ್ನ ಹಿಂದೆ ಇದ್ದಾರೆ. ಓಕೆ, ಸೊ ನಾವು ಇಲ್ಲೇ ಯಲಹಂಕ ಅಂದರೆ ಏರ್ಪೋರ್ಟ್ ಹತ್ರ ಇರುವಂಥ ರೆಸಾರ್ಟ್, ಕ್ಲಾರ್ಕ್ಸ್ ಎಕ್ಸಾಟಿಕಾ ರೆಸಾರ್ಟ್ ಅಂತ. ಸೊ ಅಲ್ಲಿಗೆ ಬಂದಿದ್ದೀವಿ ವಿತ್ ಜಯಂಟ್ಸ್ ಫ್ಯಾಮಿಲಿ. ಸೊ ನಾವೊಂದು 6 ಜನ ಬಂದಿದ್ದೀವಿ, ಇನ್ಕ್ಲೂಡಿಂಗ್ ನಮ್ಮ ಚೀಕು. ಸೊ ಬಂದು ಇವಾಗ ಚೆಕ್ ಇನ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು ನಾವು ನಮ್ಮ ರೂಮಲ್ಲಿ ಸೆಟ್ಲಿನ್ ಆಗ್ತಾ ಇದ್ದೀವಿ. ಸೊ ಸಮಯ ಇವಾಗ ಆಲ್ಮೋಸ್ಟ್ 3 ಗಂಟೆ, 2 ಗಂಟೆ ಚೆಕ್ ಇನ್ ಇದ್ದು, ಒಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀವಿ. ಇವಾಗ ನಾವು ಲಂಚ್ಗೆ ಹೋಗಬೇಕು. ಆ್ಯಂಡ್ ಇದು ನಮ್ಮ ರೂಮ್ ಟೂರ್ ಕೊಡ್ತೀನಿ. ಗಿವ್ ಮಿ ಅ ಮಿನಿಟ್. ಕಾರಿಡಾರ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. ನಾವು 3 ರೂಮ್ ತೊಗೊಂಡಿದ್ದೀವಿ 6 ಜನಕ್ಕೆ. ಸೊ ಎಂಟ್ರಾಗಿ ಬಂದರೆ ಇಲ್ಲೊಂದು ಸ್ಪೇಸ್ ಸಿಗುತ್ತೆ. ಹಿಯರ್ ಇಸ್ ದ ವಾಶ್ರೂಮ್. ನಮ್ಮ ಬೇಸಿಕ್ ವಾಶ್ರೂಮ್ ದೊಡ್ಡ ಮಿರರ್ ಇದೆ. ಓಕೆ, ಸೊ ದಿಸ್ ಇಸ್ ದ ರೂಮ್ ವಿತ್ ಅ ಬಾಲ್ಕನಿ. ಓಕೆ, ನೋಡಿ ಇಲ್ಲಿಂದಾನೆ ಬಾಲ್ಕನಿ ಇದೆ, ಯು ಕ್ಯಾನ್ ಸಿ. ಆ್ಯಂಡ್ ಅದು ವ್ಯೂ. 31st ಮಧ್ಯಾಹ್ನ ನಮ್ಮ ಚೆಕ್ಔಟು. 31st ನೈಟ್ ಪಾರ್ಟಿ ಅಗೇನ್ ವಿತ್ ದ ಫ್ಯಾಮಿಲಿ. ಸೊ ಯಾ, ಇಲ್ಲಿ ಎಲ್ಲರೂ ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಲೈಟ್ ಯಾಕೆ ಈ ಥರ ಕತ್ಲಲ್ಲಿ ಕೂತಿದ್ದೀರಾ ಎಲ್ಲರೂ? ಅಪ್ಪ ಹಾಯ್ ಮಾಡಿ. ಅಪ್ಪ ಅಮ್ಮ ಹಾಯ್ ಮಾಡಿ. ಚೀಕು ಇಸ್ ಇನ್ ಫುಲ್ ಹಾಲಿಡೇ ಕ್ರಿಸ್ಮಸ್ ವೈಬ್. ಅವಳಿಗೆ ಇವಾಗ ನಮ್ಮ ಕ್ಯಾಮ್ರಾ ಮತ್ತೆ ಸೆಲ್ಫಿ ಸ್ಟಿಕ್ ಬೇಕು, ಅದಕ್ಕೆ ಟ್ರಿಪ್ ಆರ್ಗನೈಸರ್ ಓಡೋಗ್ತಾ ಇದಾರೆ. ಬನ್ನಿ ಇಲ್ಲಿ, ಟ್ರಿಪ್ ಆರ್ಗನೈಸರ್. ಹಾಯ್ ಟ್ರಿಪ್ ಬಿದ್ದಿದ್ದಾರೆ ನಮ್ಮ ಮಗು. ಓ, ಪಕ್ಲು ಬೀಳುತ್ತೆ ಎದ್ದೇಳುತ್ತೆ ಅಲ್ವಾ ಚಿಕ್ಕು? ಹಿಂಗ್ ಓಡ್ಬಾ. ಅಯ್ಯೋ ಅಯ್ಯೋ, ಉಲ್ಟಾ ಓಡ್ತಾ ಇದ್ದಾಳೆ ಅವಳು. ಬಾವಂಗೆ ಭಯ ಆಗ್ತಿದ್ಯಂತೆ ಕ್ಯಾಮ್ರಾ ನೋಡ್ಬಿಟ್ಟು. ಬಾವ, ಯಾವ ರೆಸಾರ್ಟಿಗೆ ಬಂದಿದ್ದೀವಿ ಇವತ್ತು ನಾವು? ನಂಗೆ ಗೊತ್ತು, ನಾನು ಹೇಳಲ್ಲ. ಕ್ಲಾರ್ಕ್ಸ್ ರೆಸಾರ್ಟ್, ಕ್ಲಾರ್ಕ್ಸ್ ಎಕ್ಸಾಟಿಕಾ ರೆಸಾರ್ಟ್ ಅಪ್ಪ ಹೇಳ್ತಿದ್ದಾರೆ. ಇದನ್ನ ಹೆಂಗ್ ಹುಡುಕಿದ್ರಿ ಬಾಬಾ ನೀವು? ಎಲ್ಲಿ ಸಿಕ್ತು ನಿಮ್ಗೆ ರೆಸಾರ್ಟ್? ನನ್ನ ಬ್ಯಾಡ್ಮಿಂಟನ್ ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನನಗೆ ಹೇಳಿದ್ರು, ಸೊ ಗುಡ್, ನಂಗೆ ಒಳ್ಳೆ ಗುಡ್ ಡೀಲ್ ಅಲ್ಲಿ ಸಿಕ್ತು. ಓಕೆ, ಯಾವ ಆ್ಯಪಲ್ಲಿ ಬುಕ್ ಮಾಡಿದ್ವಿ? ಅಗೋಡಾ ಯೂಸ್ ಮಾಡ್ಕೊಂಡೆ. ಓಕೆ, ಏನಿದೆ ಪ್ರೈಸ್ ಇದು ಪರ್ ನೈಟ್ಗೆ? 10,000 ಪರ್ ರೂಮ್ಗ? ಪರ್ ಕಪಲ್ ರೂಮ್ಗೆ. ಸೊ ಲಿಟಲ್ ಆನ್ ದಿ ಎಕ್ಸ್ಪೆನ್ಸಿವ್ ಸೈಡ್ ಇದೆ ರೂಮ್. ಇದರಲ್ಲಿ ಮೀಲ್ಸ್ ಇನ್ಕ್ಲೂಡ್ ಆಗುತ್ತಾ? ಇಲ್ಲ, ಓನ್ಲಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್. ಓಕೆ, ಸೊ ಅದೊಂದು ನೀವು ನೋಡ್ಕೋಬೇಕು. ನೀವೇನಾದರೂ ಇಲ್ಲಿ ಬರಬೇಕು ಬುಕ್ ಮಾಡ್ಕೋಬೇಕಂದ್ರೆ ಓನ್ಲಿ ಬ್ರೇಕ್ಫಾಸ್ಟ್ ಇಸ್ ಕಾಂಪ್ಲಿಮೆಂಟ್ರಿ, ನಥಿಂಗ್ ಎಲ್ಸ್ ಇಸ್ ಪ್ರೊವೈಡೆಡ್ ಆ್ಯಂಡ್ ಪರ್ ನೈಟ್. ಆ್ಯಂಡ್ ಐ ಥಿಂಕ್ ಆ ಪ್ರೈಸು ಇವಾಗ ಮೇ ಬಿ ಈ ಡೇಟ್ಸ್ಗೆ ಅಷ್ಟು ಜಾಸ್ತಿ ಇದೆ ಅನ್ಸುತ್ತೆ. ಮೇ ಬಿ ನೀವೇನಾದರೂ ನಾನ್ ಆಫ್ ಪೀಕ್ ಸೀಸನಲ್ಲಿ ಏನಾದ್ರು ಬಂದರೆ ನಿಮಗೆ ಕಮ್ಮಿಗೆ ಸಿಗ್ಬೋದು, ಮೇ ಬಿ ಸಿಗ್ಬೋದು. ಸೊ ಪ್ಲೀಸ್ ಗೋ ಚೆಕ್ ಇಟ್ ಔಟ್ ಇಫ್ ಯು ಗೈಸ್ ಲೈಕ್ ದ ರೂಮ್. ಅಷ್ಟೇ, ಇಷ್ಟು ಮಾತಾಡೋಕ್ಕೆ ಬಾವ ಫುಲ್ ಹೆದರ್ಕೋತಾ ಇದ್ರು. ಇದು ರೆಸಾರ್ಟ್ ಎಂಟ್ರೆನ್ಸು. ವಾಲಾಡು ಗೊಂಬೆ ವಾಲಾಡು. ಇಲ್ಲಿ ಬಾಲ್ಕನಿ ಇದೆ ನಮ್ಮ ರೂಮಲ್ಲಿ. ಹಾ ಬೇಬಿ, ಏನ್ ಕರ್ದ್ಯಮ್ಮ ನನ್ನ? ಇನ್ನೊಂದ್ಸತಿ ಕರಿ ಚೀಕು. ಅಯ್ಯೋ, ಅವಳು ಇವಾಗ ಮಾತಾಡೋದು ಕಲ್ತಿದ್ದಾಳೆ. ಸೊ ಶಿ ಇಸ್ ಕಾಲಿಂಗ್ ಅತ್ತಿ ಮಾಮ ಎಲ್ಲ ಮಾತಾಡೋದು ಕಲಿ. ಲೇಟ್ ಆಯಿತು, ಹೊಟ್ಟೆ ಎಸಿತಾ ಇದೆ.
The next day. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ತಾರೀಕು 31. ನಾವು ನೆನ್ನೆ 30ನೇ ತಾರೀಕು ಇಲ್ಲಿ ಚೆಕ್ ಇನ್ ಆಗಿತ್ತು ಕ್ಲಾಕ್ಸ್ ಎಕ್ಸಾಟಿಕಾ ರೆಸಾರ್ಟ್ಗೆ. ಸೊ ನಾನು ಜಾಸ್ತಿ ಫಿಲ್ಮ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಎಲ್ರಿಗೂ ಒಂದು ಪ್ರೈವೇಟ್ ಟೈಮ್ ಬೇಕಿತ್ತು. ಸೊ ನಾವು ಒಂದು ಗೆಟವೆ ಅಂತ ಬಂದಾಗ ಜಾಸ್ತಿ ವ್ಲಾಗ್ ಮಾಡೋದು ಬೇಡ. ಸೊ ಐ ವಾಸ್ ಜಸ್ಟ್ ಲಿವಿಂಗ್ ಇನ್ ದ ಮೊಮೆಂಟ್. ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ, ಮಗು ಜೊತೆ ಚೆನ್ನಾಗಿ ಆಟ ಆಡಿದ್ವಿ ಎಲ್ಲರೂ. ಆಮೇಲೆ ಕುತ್ಕೊಂಡು ಫುಲ್ ಹರಟೆ ಹೊಡ್ಕೊಂಡು ಊನೋ ಆಡ್ಕೊಂಡು ಫುಲ್ ಮಜಾ ಮಾಡ್ತಿದ್ವಿ. ಇಟ್ ವಾಸ್ ವೆರಿ ಮಚ್ ಫನ್. ಸೊ ನೈಟ್ ನಾವು ಮಲಗಿದಾಗ ಆಲ್ಮೋಸ್ಟ್ 2 ಗಂಟೆ ಆಗೋಗಿತ್ತು. ಆ್ಯಕ್ಚುಲಿ ಇದು ಏರ್ಪೋರ್ಟಿಗೆ ಹತ್ತಿರ ಆಗಿರೋದ್ರಿಂದ ಮಿಡ್ ನೈಟ್ ಒಂದು ಕಾಫಿಗೆ ಏರ್ಪೋರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮಗು ಪಾಪ ಒಂದು ಸ್ವಲ್ಪ ಅದಕ್ಕೆ ಜಾಗ ಚೇಂಜ್ ಆಗಿದ್ದರಿಂದ ನಿದ್ದೆ ಜಾಸ್ತಿ ಮಾಡ್ತಿರ್ಲಿಲ್ಲ. ಸೊ ಇಟ್ ವಾಸ್ ಲಿಟಲ್ ಕ್ರ್ಯಾಂಕಿ. ಹಾಗಾಗಿ ನಾವು ನಮ್ಮ ಪ್ಲ್ಯಾನ್ ಡ್ರಾಪ್ ಮಾಡಬೇಕಾಯಿತು. ಆ್ಯಂಡ್ ಈ ರೆಸಾರ್ಟ್ ಬಗ್ಗೆ ನಾನು ನಿಮಗೊಂದು ಕ್ವಿಕ್ ಅಪ್ಡೇಟ್ ಕೊಡಬೇಕು ಅಂತಾದರೆ, ನೆನ್ನೆ ಮಧ್ಯಾಹ್ನ ಮಾಡಿದ ಊಟ ವಾಸ್ ಗುಡ್, ನಾಟ್ ಗ್ರೇಟ್ ಅಗೇನ್, ಇಟ್ ವಾಸ್ ಗುಡ್. ರಾತ್ರಿ ಕೂಡ ನಾವು ಜಾಸ್ತಿ ಆರ್ಡರ್ ಮಾಡಲಿಲ್ಲ, ಯಾಕಂದರೆ ಎಲ್ಲರೂ ಅಷ್ಟು ಹೆವಿ ತಿನ್ನುವಂಥ ಮೂಡಲ್ಲಿಲ್ಲ. ಸೊ ಜಸ್ಟ್ ಒಂದು ಫ್ರೈಡ್ ರೈಸ್ ತೊಗೊಂಡು ಶೇರ್ ಮಾಡಿಕೊಂಡು, ಅಥವಾ ಯಾರ್ಯಾರಿಗೆ ಏನು ಬೇಕು ಒಂದೊಂದು ತೊಗೊಂಡು ಶೇರ್ ಮಾಡ್ಕೊಂಡ್ವಿ. ನಮಗೆ ನೆನ್ನೆ ಮಧ್ಯಾಹ್ನದ ಲಂಚು ನಾವು ತುಂಬ ಮಿನಿಮಲಾಗಿ ಆರ್ಡರ್ ಮಾಡಿದ್ರು. 3 ಸ್ಟಾರ್ಟರು ಆ್ಯಂಡ್ ರೋಟಿ ಕರಿ ಆ್ಯಂಡ್ 1 ಜೀರಾ ರೈಸ್ ದಾಲ್ ಏನೋ ಆರ್ಡರ್ ಮಾಡಿದ್ದು. ನಮ್ಗೆ ಆಲ್ಮೋಸ್ಟ್ ಅದು 7,000 ಅಷ್ಟು ಬಿಲ್ ಆಯಿತು. ಸೊ ವಿ ಫೆಲ್ಟ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಓವರ್ ಪ್ರೈಸ್ಡ್. ಒಂದು ಬೇಸಿಕ್ ಪ್ರೈಸ್ ಲೈಕ್ ಒಂದು 3,000 ಬಿಲ್ಗೆ 7,000 ಇಸ್ ಎಕ್ಸ್ಟ್ರೀಮ್ಲಿ ಹೈ ಇಷ್ಟ ಐಟಮ್ಸ್ಗೆ ಅಂತ ನನಗನ್ನಿಸ್ತು. ಸೊ ನೈಟು ನಾವು ತುಂಬ ಮಿನಿಮಲಾಗಿ ಆರ್ಡರ್ ಮಾಡಿದ್ವಿ, ಬಿಕಾಸ್ ಯು ಆರ್ ನಾಟ್ ಹಂಗ್ರಿ. ಅದಕ್ಕೆ ನಾವು ಬುಫೆಗೆ ಹೋಗಿಲ್ಲ, ಯಾಕಂದರೆ ತುಂಬ ಜನ ಇಲ್ಲಿ ನಮ್ಮ ಫ್ಯಾಮಿಲಿ ಪ್ರಿಫರ್ ಮಾಡಲ್ಲ ಬುಫೆ, ಜಾಸ್ತಿ ಊಟ ಮಾಡಲ್ಲ ಅಂತ. ಆ್ಯಂಡ್ ಇನ್ನೊಂದು ಏನು ಅನ್ಕೊಂಡಿದ್ವಿ ಅಂದರೆ, ರೂಮ್ ಬುಕ್ ಮಾಡಿದಾಗ ನಾವು ಅನ್ಕೊಂಡಿದ್ವಿ ಇಟ್ಸ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯಿತು ಪ್ಯಾಕೇಜಲ್ಲಿ ಬ್ರೇಕ್ಫಾಸ್ಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಅಂತ. ಸೊ ಮತ್ತೆ ನಾವು ಬುಫೆ ತಗೋಬೇಕಾಯಿತು, ಬಿಕಾಸ್ ವಿ ಡಿಡ್ಂಟ್ ನೋ ದಟ್ ಇಟ್ಸ್ ನಾಟ್ ಕಾಂಪ್ಲಿಮೆಂಟ್ರಿ. ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟು. ಆಮೇಲೆ ಅವ್ರು ಹೇಳಿದ್ರು ಇಲ್ಲ, ಇದು ನಿಮಗೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ. ಸೊ ವಿ ಹ್ಯಾಡ್ ಟು ಪೇ ಫಾರ್ ಇಟ್. ಅದು 750 rupees ಪರ್ ಪರ್ಸನ್ ಬುಫೆ ಆಯಿತು. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಬ್ರೇಕ್ಫಾಸ್ಟ್. ನಿಜವಾಗ್ಲೂ ಊಟ ಆದರೂ ನನಗೆ ಟೇಸ್ಟ್ ಚೆನ್ನಾಗಿತ್ತು. ಸೊ ಫೈನ್, ಓಕೆ, 7,000 ಪೇ ಮಾಡಿದ್ದೀವಿ, ಇಟ್ಸ್ ನಾಟ್ ವರ್ತ್ ಇಟ್, ಬಟ್ ಸ್ಟಿಲ್ ಟೇಸ್ಟ್ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟು ನಾವು 750 rupees ಬುಫೆ ಪರ್ ಪರ್ಸನ್ ಕೊಟ್ಟರು ಇಷ್ಟು ಬ್ಯಾಡ್ ಇತ್ತು ಅಂದರೆ, ಫಸ್ಟ್ ಆಫ್ ಆಲ್ ಆಪ್ಷನ್ಸ್ ಇರಲಿಲ್ಲ. ನಾವಿಷ್ಟು ಪೇ ಮಾಡಿದ್ದೀವಿ ಅಂದರೆ ಅದಕ್ಕೆ ವರ್ತ್ ಇಟ್ ಥರ ನಮ್ಗೆ ಅನ್ನಿಸ್ಬೇಕಲ್ವಾ. ಸೊ ಬಟ್ ನಮಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಬಟ್ ಯಾ, ಇಟ್ ಇಸ್ ವಾಟ್ ಇಟ್ ಇಸ್. ನೀವೇನಾದರೂ ಈ ರೆಸಾರ್ಟ್ ಬುಕ್ ಮಾಡ್ಕೊಂಡು ಬರಬೇಕು ಅಂದರೆ ಯೋಚನೆ ಮಾಡಿ ಬುಕ್ ಮಾಡ್ಕೊಂಡು ಬನ್ನಿ. ಐ ಫೀಲ್ ಇಟ್ಸ್ ನಾಟ್ ರಿಯಲಿ ವರ್ತ್ ಇಟ್. ಆ್ಯಂಡ್ ವೆರಿ ಲಿಮಿಟೆಡ್ ಪೂಲ್ ಇದೆ. ಆ್ಯಂಡ್ ಇವ್ರ ಇನ್ ಹೌಸ್ ಪೂಲ್ ಏನಿದೆ, ಇಟ್ಸ್ ಅಂಡರ್ ರೆನೋವೇಷನ್. ಈ ಸೀಸನ್ ಪೀಕ್ ಟೈಮಲ್ಲಿ ಅದು ಅಂಡರ್ ರೆನೋವೇಷನ್ ಹೋಗಿದೆ. ಸೊ ಆಮ್ ಲೈಕ್, ಇಲ್ಲೇ ಒಂದು ಕ್ಲಬ್ ಹೌಸ್ ಇದೆ, ಅಲ್ಲೊಂದು ಚಿಕ್ಕ ಪೂಲ್ ಇತ್ತು, ಅಲ್ಲಿ ಬಿಟ್ಟರು ನಮಗೆ ಆಟ ಆಡ್ಕೊಳ್ಳಿ ಅಂತ. ಸೊ ಅದೊಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ಅದು ಬಿಟ್ಟರೆ ಇಲ್ಲಿ ಆಕ್ಟಿವಿಟೀಸ್ ಮಾಡುವಂಥದ್ದು ಇಲ್ಲ. ನಾವು ಬ್ಯಾಡ್ಮಿಂಟನ್ ಎಲ್ಲ ಆಡಿದ್ವಿ. ಸೊ ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಸೊ ಇವಾಗ ನಾವು ಚೆಕ್ಔಟ್ ಆಗ್ತಾ ಇದ್ದೀವಿ. ಈ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ, ಹೊಸ ವರ್ಷದ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ. ಐ ನೋ ಅ ಲಾಟ್ ಆಫ್ ಪೀಪಲ್ ವಿಲ್ ನಾಟ್ ಸೆಲೆಬ್ರೇಟ್ ದಿಸ್ ಆಸ್ ನ್ಯೂ ಇಯರ್. ಯುಗಾದಿ ನಾನು ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತೀರಾ. ಬಟ್ ಯಾ, ಇದೊಂದು ಗೆಟ್ ಟುಗೆದರ್ ಇದೆ ಜಯನ್ ಫ್ಯಾಮಿಲಿಲಿ, ಅವ್ರ ಅಪ್ಪನ ಸೈಡು. ಸೊ ಆ ಗೆಟ್ ಟುಗೆದರ್ ಅಂತಲೇ ಅನ್ಬೋದು. ಆ ಗೆಟ್ ಟುಗೆದರ್ಗೆ ಹೋಗ್ತಿದ್ವಿ. ಸೊ ಅಲ್ಲಿನ ಗ್ಲಿಮ್ಸಸ್ ತೋರಿಸಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಅದೆಲ್ಲ ಸೆಲೆಬ್ರೇಷನ್ ಆದಮೇಲೆ ವ್ಲಾಗ್ ಎಡ್ ಮಾಡ್ತೀನಿ. ಸೊ ಪ್ಲೀಸ್ ಕೀಪ್ ವಾಚಿಂಗ್. ಚೆಕ್ಔಟ್ ಆ್ಯಂಡ್ ಡನ್. ಲೆಟ್ಸ್ ಗೋ. ಎಲ್ಲರೂ ಹಾಯ್ ಮಾಡಿ ಹಂಗೆ. ಹಾಯ್ ಹಾಯ್ ಹಲೋ. ಓಕೆ, ಎಲ್ಲರೂ ರೆಡಿನಾ ಗೇಮ್ಗೆ? ಓಕೆ, ಆಸಮ್. ಓಕೆ ಓಕೆ, ಬೇಗ. ಯಾರು ತಿರ್ಗಂಗಿಲ್ಲ. ಓಕೆ ಸರ್, ನೀವು ನೀವು ಏನ್ ಸ್ಟೆಪ್ಪು ಏನಾಗಿದೆ? ಟೈಟು ಟೈಟು ಫುಲ್ಲು ಟೈಟು. ಈಗ ಇದನ್ನು ಹೇಳ್ಕೊಡಿ. Okay, ready? Okay, ready. ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ.
ಕುಂಟೆ ಬಿಲ್ಲೆ ಆಡ್ತದೆ. ಬಾಕ್ಸಿಂಗ್ ಬಾಕ್ಸಿಂಗ್ ಇದು ಬಾಕ್ಸಿಂಗ್. ಇದು ನನಗೆ ಬಂದಿರೋದು. ಯಾರು ಯೋಗನ ಯೋಗ ಆನ್ ಮಾಡಿದ್ದ. ಕಣ್ಣು ಮತ್ತೆ ರಕ್ತ ಮಗು One word. Come on, come on, come on. ಬರ್ಕೊಂಬಿಡಪ್ಪ. ಆಮ್ಲೆಟಾ? Chiku, Happy New Year. Chiku, Happy New Year. Very good. ಫಸ್ಟ್ ಹ್ಯಾಪಿ ನ್ಯೂ ಇಯರ್. ಚಿಕ್ಕು ಹ್ಯಾಪಿ ನ್ಯೂ ಇಯರ್. ಅಯ್ಯೋ ಅಯ್ಯೋ. ಏ ಆಯ್ತು ಟೈಮು 1 minute ಅನ್ಸುತ್ತೆ. Yeah, Chiku, come on, come on, Chiku. ಜಯು ಮೇಘನಾ. Chiku. 5, 4, 3, 2, 1. Happy New Year. सत्य भाव में कोपवे